ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಡಲೆ ಹಿಟ್ಟನ್ನ ಬಳಸಿಕೊಂಡು ನಮ್ಮ ಸೌಂದರ್ಯವನ್ನ ಹೇಗೆ ವೃದ್ಧಿಸಿಕೊಳ್ಳುವುದು, ಇದು ಎಲ್ಲಾ ಚರ್ಮದವರಿಗೂ ಕೂಡ ಸೂಟ್ ಆಗುವಂತಹ ಫೇಸ್ ಪ್ಯಾಕ್ ಅನ್ನ ತಿಳಿಸಿದ್ದೀನಿ. ಖಂಡಿತ ವಿಡಿಯೋನ ಕೊನೆ ತನಕ ನೋಡಿ, ಸಂಪೂರ್ಣವಾಗಿ ನಿಮಗೆ ಯೂಸ್ಫುಲ್ ಆಗಿ ಇರುತ್ತೆ. ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ಕಾಲದಿಂದಲೂ ಕಡಲೆ ಹಿಟ್ಟನ್ನ ಸೌಂದರ್ಯಕ್ಕಾಗಿ ಬಳಸಲಾಗುತ್ತಿತ್ತು. ಸೋಪ್ ಕಂಡು ಹಿಡಿಯುವ ಮೊದಲು ಕಡಲೆ ಹಿಟ್ಟನ್ನ ಸೋಪಿನಂತೆಯೂ ಕೂಡ ಉಪಯೋಗಿಸುತ್ತಿದ್ದರು. ಕಡಲೆ ಹಿಟ್ಟಿನಲ್ಲಿರುವ ಕೆಲವೊಂದು ಗುಣಗಳಿಂದಾಗಿ ಇಂದಿನ ದಿನಗಳಲ್ಲಿಯೂ ಕೂಡ ಕಡಲೆ ಹಿಟ್ಟಿನಿಂದ ತಯಾರಿಸಿದ ಸೋಪುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ. ಸೌಂದರ್ಯದ ದೃಷ್ಟಿಯಿಂದ ನೋಡಿದಾಗಲೂ ಕಡಲೆ ಹಿಟ್ಟು ಹಲವು ವಿಧದಲ್ಲಿ ತ್ವಚೆಗೆ ಉಪಯೋಗಕಾರಿಯಾಗಿದೆ. ಸತತವಾಗಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದರಿಂದ ಚರ್ಮ ನಯವಾಗಿ ಕಾಣಿಸುತ್ತದೆ. ಕಡಲೆ ಹಿಟ್ಟಿನಿಂದ ಮುಖದ ಕಲೆಯೂ ಕೂಡ ದೂರವಾಗುತ್ತದೆ. ಬಿಸಿಲಿನಿಂದ ತ್ವಚೆ ಕಪ್ಪಾಗಿದ್ದರೆ ಅದನ್ನು ಕಡಿಮೆ ಮಾಡುತ್ತದೆ. ಚರ್ಮದಲ್ಲಿ ಉಂಟಾಗುವ ಅಲರ್ಜಿ, ತುರಿಕೆ, ಉರಿಗಳಿಂದ ದೂರ ಮಾಡಲು ಕಡಲೆ ಹಿಟ್ಟು ಸಹಕರಿಸುತ್ತದೆ. ಕಡಲೆ ಹಿಟ್ಟನ್ನ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ. ಚರ್ಮ ಸುಕ್ಕುಗಟ್ಟದಂತೆ ತಡೆದು ಯಾವುದೇ ರೀತಿಯ ಚರ್ಮದ ಕಾಯಿಲೆ ಬಾರದಂತೆಯೂ ಕೂಡ ತಡೆಯುತ್ತದೆ. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಕಡಲೆ ಹಿಟ್ಟನ್ನ ಉಪಯೋಗಿಸಿ ಸೌಂದರ್ಯ ವೃದ್ಧಿಸಿಕೊಳ್ಳುವುದು ಹೇಗೆ ಎಂಬುದನ್ನ ಇವಾಗ ತಿಳಿದುಕೊಳ್ಳೋಣ. ಶೈನಿ ಸ್ಕಿನ್ ಅಂದರೆ ಹೊಳೆಯುವ ಚರ್ಮಕ್ಕಾಗಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲು ಬೆರೆಸಿ ಕೇಸರಿ ಹಾಕಿ 5 ನಿಮಿಷ ನೆನೆಯಲು ಬಿಡಿ. ಬಳಿಕ ಪೇಸ್ಟ್ ರೀತಿಯಾಗಿ ಮುಖಕ್ಕೆ ಹಚ್ಚಿಕೊಂಡು 30 ನಿಮಿಷಗಳ ಬಳಿಕ ಮುಖ ತೊಳೆಯಬೇಕು. ಹೀಗೆ ಮಾಡುವುದರಿಂದ ತ್ವಚೆಯ ಹೊಳಪು ಪಡೆಯುವುದನ್ನ ನಾವು ಗಮನಿಸಿಕೊಳ್ಳಬಹುದು. 2 ಚಮಚ ಕಡಲೆ ಹಿಟ್ಟಿಗೆ 1 ಚಮಚ ಮಿಲ್ಕ್ ಕ್ರೀಮ್ ಮತ್ತು 1 ಚಮಚ ಜೇನುತುಪ್ಪವನ್ನ ಸೇರಿಸಿ ಮಿಶ್ರಣವನ್ನ ತಯಾರಿಸಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ಮುಖವನ್ನ ತೊಳೆಯಿರಿ. ಮುಖದಲ್ಲಿನ ಕಲೆಯನ್ನ ತೆಗೆಯಲು ಮುಖಕ್ಕೆ ಸೋಪ್ ಅಥವಾ ವಿವಿಧ ಫೇಸ್ ಪ್ಯಾಕ್ ಅನ್ನ ಬಳಸುವ ಬದಲು ದಿನನಿತ್ಯ ಕಡಲೆ ಹಿಟ್ಟಿನಿಂದಲೇ ಮುಖ ತೊಳೆದರೆ ಕಲೆಗಳು ಕಡಿಮೆಯಾಗುತ್ತಾ ಬರುತ್ತದೆ. ಆಲ್ರೆಡಿ ನಾನು ಕಡಲೆ ಹಿಟ್ಟಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸಂಪೂರ್ಣವಾದ ಮಾಹಿತಿ ಬೇಕೆಂದರೆ ಮೇಲ್ಗಡೆ ಲಿಂಕ್ ಹಾಕ್ತೀನಿ, ಹೋಗಿ ಆ ವಿಡಿಯೋನು ಕೂಡ ನೀವು ನೋಡ್ಕೋಬಹುದು. ಟೊಮೊಟೊ ರಸವನ್ನ ತೆಗೆದುಕೊಂಡು ಅದಕ್ಕೆ 2 ರಿಂದ 3 ಚಮಚ ಕಡಲೆ ಹಿಟ್ಟನ್ನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ, ಬಳಿಕ ಈ ಮಿಶ್ರಣವನ್ನ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ 15 ರಿಂದ 20 ನಿಮಿಷ ಬಿಟ್ಟು ತೊಳೆಯಿರಿ. ಎಣ್ಣೆಯ ತ್ವಚೆಯವರಿಗೆ ಮೊಸರು ಮತ್ತು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಅನ್ನ ಮಾಡಿ ಮುಖಕ್ಕೆ ಹಚ್ಚಿ 20 ನಿಮಿಷ ಬಿಟ್ಟು ತೊಳೆದರೆ ಮುಖದ ಎಣ್ಣೆ ಅಂಶ ಕಡಿಮೆ ಆಗುತ್ತಾ ಹೋಗುತ್ತದೆ. ಮೊಡವೆ ಸಮಸ್ಯೆ ನಿವಾರಣೆಗೆ ಮೊಡವೆ ಸಮಸ್ಯೆ ನಿವಾರಿಸಲು ಕಡಲೆ ಹಿಟ್ಟಿನ ಜೊತೆ ಸ್ವಲ್ಪ ಹಾಲು, ಅರಿಶಿಣವನ್ನ ಬೆರೆಸಿ ಮುಖಕ್ಕೆ ಹಚ್ಚಿ 15 ರಿಂದ 30 ನಿಮಿಷಗಳ ಬಳಿಕ ಮುಖ ತೊಳೆದು ಸ್ವಚ್ಛಗೊಳಿಸಿ. ವ್ಯತ್ಯಾಸವನ್ನ ನೀವು ಗಮನಿಸಿ. 1 ಚಮಚ ಕಡಲೆ ಹಿಟ್ಟಿಗೆ ಗಂಧದ ಪುಡಿ ಮತ್ತು ಹಾಲನ್ನ ಬೆರೆಸಿ ಇದಕ್ಕೆ ನೀರು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಬೇಕು. ಇದನ್ನ ನಿಯಮಿತವಾಗಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು. ಸ್ವಲ್ಪ ಅರಿಶಿಣವನ್ನು ಬೇಕಾದರೂ ಇದಕ್ಕೆ ಸೇರಿಸಿಕೊಳ್ಳಬಹುದು. ಟೊಮೊಟೊ ಹಣ್ಣಿನ ರಸವನ್ನ ಕಡಲೆ ಹಿಟ್ಟಿನೊಂದಿಗೆ ಬೆರೆಸಿಕೊಂಡು ಇದಕ್ಕೆ 2 ಚಮಚ ಅಲೋವೆರಾ ಜೆಲ್ ಸೇರಿಸಿಕೊಳ್ಳಬೇಕು. ನಂತರ ಮುಖಕ್ಕೆ ಹಚ್ಚಿ 20 ನಿಮಿಷ ಹಾಗೆಯೇ ಬಿಟ್ಟು ಮುಖ ತೊಳೆಯಿರಿ. ತ್ವಚೆಯ ಕಪ್ಪು ಕಲೆಗೆ ಕೈ ಮತ್ತು ಕುತ್ತಿಗೆ ಕಪ್ಪಾಗಿದ್ದರೆ ಕಡಲೆ ಹಿಟ್ಟಿಗೆ ಮೊಸರು ಮತ್ತು ನಿಂಬೆ ರಸ, ಬೇಕಾದಲ್ಲಿ ಈ ಮಿಶ್ರಣಕ್ಕೆ ಅರಿಶಿಣವನ್ನು ಕೂಡ ನೀವು ಸೇರಿಸಿಕೊಳ್ಳಬಹುದು, ಬೆರೆಸಿ ಹಚ್ಚಿಕೊಳ್ಳಬೇಕು. ಕಪ್ಪು ಕಲೆ ನಿವಾರಣೆ ಆಗುವುದರೊಂದಿಗೆ ಮುಖದ ಡೆಡ್ ಸ್ಕಿನ್ ಕೂಡ ದೂರವಾಗುತ್ತದೆ. ಒಣ ಚರ್ಮದವರಿಗೆ ಕಡಲೆ ಹಿಟ್ಟು ಮತ್ತು ಹಸಿ ಹಾಲನ್ನ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ 15 ರಿಂದ 20 ನಿಮಿಷ ಹಾಗೆಯೇ ಬಿಟ್ಟು ತೊಳೆಯಿರಿ. ಇದರಿಂದ ಒಣ ಚರ್ಮ ನಿವಾರಣೆ ಮಾಡುವುದು ಮಾತ್ರವಲ್ಲದೆ ಚರ್ಮಕ್ಕೆ ಪೋಷಣೆ ಕೂಡ ನೀಡುತ್ತದೆ. ಚರ್ಮದ ಕಾಂತಿಯನ್ನ ಹೆಚ್ಚಿಸಲು ಕಡಲೆ ಹಿಟ್ಟು ಚರ್ಮಕ್ಕೆ ಪೋಷಣೆ ನೀಡುತ್ತದೆ ಮತ್ತು ನಿಂಬೆಯಲ್ಲಿ ಇರುವಂತಹ ವಿಟಮಿನ್ ಸಿ ಚರ್ಮದಲ್ಲಿನ ಸತ್ವ ಕೋಶಗಳನ್ನ ತೆಗೆಯುತ್ತದೆ ಮತ್ತು ಚರ್ಮದ ಬಣ್ಣ ಬಿಳಿಯಾಗಿಸುವುದರಲ್ಲೂ ಕೂಡ ಸಹಕರಿಸುತ್ತದೆ. 1 ಚಮಚ ಕಡಲೆ ಹಿಟ್ಟಿಗೆ ಹಲವು ಹನಿ ನಿಂಬೆ ರಸ ಹಾಕಿಕೊಂಡು ಸರಿಯಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಫೇಸ್ ಪ್ಯಾಕ್ ಮಾಡಿಕೊಳ್ಳಿ. ಕಡಲೆ ಹಿಟ್ಟು ಮತ್ತು ಕಿತ್ತಾಳೆ ಸಿಪ್ಪೆಯ ಹುಡಿ. ಈ ಮಾಸ್ಕ್
ಸತ್ತ ಚರ್ಮವನ್ನ ಅಂದ್ರೆ ಡೆಡ್ ಸ್ಕಿನ್ ಅನ್ನ ಕಿತ್ತು ಹಾಕಿ ಕಾಂತಿಯನ್ನ ಕೂಡ ನೀಡುವುದು. ಕಿತ್ತಾಳೆ ಚರ್ಮಕ್ಕೆ ಕಾಂತಿ ನೀಡುವ ಗುಣ ಹೊಂದಿದ್ದು ಕಡಲೆ ಹಿಟ್ಟು ಮತ್ತು ಕಿತ್ತಾಳೆ ಸಿಪ್ಪೆಯ ಪುಡಿಯನ್ನ ಫೇಸ್ ಪ್ಯಾಕ್ ಆಗಿ ತಯಾರಿಸಿ. 1 ಚಮಚ ಕಿತ್ತಾಳೆ ಸಿಪ್ಪೆ ಪುಡಿಯನ್ನ 1 ಚಮಚ ಕಡಲೆ ಹಿಟ್ಟಿಗೆ ಬೆರೆಸಿಕೊಂಡು ಈ ಮಿಶ್ರಣಕ್ಕೆ 1 ರಿಂದ 4 ಹನಿ ಹಾಲನ್ನ ಹಾಕಿ ಸರಿಯಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ಈ ಮಿಶ್ರಣವನ್ನ ಮುಖ ಹಾಗೂ ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿಕೊಂಡು 15 ನಿಮಿಷ ಹಾಗೆಯೇ ಬಿಡಿ. ಕಡಲೆ ಹಿಟ್ಟಿನೊಂದಿಗೆ ಪಪ್ಪಾಯವನ್ನ ಮಿಕ್ಸಿಯಲ್ಲಿ ಅರಿದುಕೊಂಡು ಇದಕ್ಕೆ 1 ಚಮಚ ಕಿತ್ತಳೆ ರಸ ಮತ್ತು 1 ಚಮಚ ಕಡಲೆ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ ತಯಾರಿಸಿ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿಕೊಂಡು 20 ನಿಮಿಷ ಬಿಟ್ಟು ನಂತರ ಮುಖ ತೊಳೆಯಬೇಕು. ವಾರಕ್ಕೆ 2 ಸಲ ಮುಖಕ್ಕೆ ಹಚ್ಚಿಕೊಂಡರೆ ಒಳ್ಳೆಯ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು. ಮುಖದೊಂದಿಗೆ ಕುತ್ತಿಗೆಗೂ ಹಚ್ಚಿದರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನ ನೀವು ನೋಡುತ್ತೀರಿ. ಕಡಲೆ ಹಿಟ್ಟನ್ನ ಈ ರೀತಿಯಾಗಿ ಬಳಸಿಕೊಂಡು ನಿಮ್ಮ ಸೌಂದರ್ಯವನ್ನ ನೀವು ಮನೆಯಲ್ಲೇ ವೃದ್ಧಿಸಿಕೊಡಿ. ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋ ಸಹ ನಿಮಗೆ ಸಿಗುತ್ತೆ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದ್ರೂ ಆಲ್ರೆಡಿ ಫೇಸ್ ಪ್ಯಾಕ್ ಮಾಡಿದ್ರೆ ಖಂಡಿತ ಆ ಟಿಪ್ಸ್ ಅನ್ನು ಸಹ ನನಗೂ ತಿಳಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.